ಪ್ರಾಮಾಣಿಕತನಕ್ಕೆ ಪ್ರಶಸ್ತಿ. ಒಂದು ಕಾಲದಲ್ಲಿ ದೂರದ ಸಣ್ಣ ಊರಲ್ಲಿ ವಿನ್ಸೆಂಟ್ ಇರುತ್ತಿದ್ದ. ವಿನ್ಸೆಂಟ್ ಪ್ರಾಮಾಣಿಕ ವ್ಯಕ್ತಿಯಾಗಿದ್ದ, ಚತುರ ಚಿತ್ರಕಾರನಾಗಿದ್ದ. ಆತ ಗೋಡೆಗಳಿಗೆ, ಡೋಣಿಗಳಿಗೆ ಮತ್ತು ಮನೆಗಳಿಗೆ ಬಣ್ಣ ಬಳಿಯುತ್ತಿದ್ದ. ತನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಕಾಳಜಿಯಿಂದ ಮಾಡುತ್ತಿದ್ದ. ವಿನ್ಸೆಂಟ್, ನನ್ನ ಬೇಲಿಗೆ ಬಣ್ಣ ಬಳಿಯಬೇಕು, ಬೇಗನೆ ಮಾಡಬೇಕು, ಇಲ್ಲಾಂದ್ರೆ ಜಂಗು ಹತ್ತುತ್ತದೆ. ಒಳ್ಳೆಯದು, ಈಗಲೇ ಪ್ರಾರಂಭಿಸುತ್ತೇನೆ ನಾನು. ಆದರೆ ಒಂದು ಸಮಸ್ಯೆ ಇದೆ. ನಾನದಕ್ಕೆ 2 ದುಡ್ಡು ಹೆಚ್ಚಿಗೆ ಕೊಡಲಾರೆ. ನನಗೆ ಗೊತ್ತು ಇದು ಬಹಳ ಕಮ್ಮಿ ಎಂದು, ಆದರೆ ಅದಷ್ಟೇ ನನ್ನಲ್ಲಿ ಇರೋದು. ಬೇಲಿಗೆ ಜಂಗು ಹತ್ತಿದರೆ ನಾನು ಹೆಚ್ಚು ಕೂಲಿ ಕೊಡಬೇಕಾಗುತ್ತದೆ. ನನಗೆ ಗೊತ್ತಾಯಿತು ನಿಮ್ಮ ತೊಂದರೆ ಏನು ಅಂತ ತಾಯಿ. ಬಣ್ಣ ಬಳಿಯುವುದು ನನ್ನ ಕರ್ತವ್ಯ. ಕೆಲಸಕ್ಕೆ ಯಾವಾಗಲೂ ಇಲ್ಲ ಅಂತ ಹೇಳೋದಿಲ್ಲ. ವಿನ್ಸೆಂಟ್ ತೀರಾ ಬಡವನಾಗಿದ್ದ. ಅನೇಕ ಇರುಳು ಹೊಟ್ಟೆಗಿಲ್ಲದೆ ಹಾಗೆ ಮಲಗುತ್ತಿದ್ದ. ಏನೇ ಆದರೂ ಆತ ತನ್ನ ಗಿರಾಕಿಗಳಿಗೆ ಹೆಚ್ಚು ಬೇಕೆಂದು ಕೇಳುತ್ತಿರಲಿಲ್ಲ. ಆತ ದಿನವಿಡೀ ಕಷ್ಟಪಟ್ಟು ದುಡಿಯುತ್ತಿದ್ದ, ಮತ್ತೆ ಗಳಿಸಿದ ದುಡಿಮೆಯಲ್ಲಿ ಸಂತೃಪ್ತನಾಗಿದ್ದ. ಒಂದು ಒಳ್ಳೆಯ ದಿನ ಓರ್ವ ವ್ಯಾಪಾರಿ ಹಳ್ಳಿಗೆ ತನ್ನ ಕುಟುಂಬ ಸಮೇತ ಬಂದನು, ಸ್ವಲ್ಪ ದಿನ ಕಳೆಯಬೇಕೆಂದು. ವ್ಯಾಪಾರಿ ಅತಿ ದುಬಾರಿಯ ಬಂಡಿಯಲ್ಲಿ ಹಳ್ಳಿಗೆ ಬಂದ, ಮತ್ತೆ ಅನೇಕ ಬಂಡಿಗಳು ಆತನೊಂದಿಗೆ ಬಂದವು. ಅವುಗಳಲ್ಲಿ ಹಣ್ಣು, ಬಟ್ಟೆಗಳನ್ನು ತುಂಬಿಕೊಂಡು ತಂದಿದ್ದ. ಹಳ್ಳಿಯ ಮಂದಿ ಬೆರಗಾಗಿ ನಿಂತಿದ್ದರು, ವ್ಯಾಪಾರಿಯ ಬಂಡಿಗಳನ್ನು ನೋಡುತ್ತಾ. ಮರುದಿನ ವ್ಯಾಪಾರಿಯು ವಿನ್ಸೆಂಟನನ್ನು ಕರೆದನು. ವಿನ್ಸೆಂಟ್ ವ್ಯಾಪಾರಿಯ ಮನೆಗೆ ಬಂದನು. ಅಲ್ಲಿ ತನ್ನ ಮಿತ್ರ ಟಾಮ್ನನ್ನು ಭೇಟಿಯಾಗುತ್ತಾನೆ. ವಿನ್ಸೆಂಟ್, ಎಲ್ಲಿಗೆ ಹೋಗ್ತಿದ್ದೀಯಾ? ಶರಣು ಟಾಮ್, ನಾನು ವ್ಯಾಪಾರಿಯ ಮನೆಗೆ ಹೋಗುತ್ತಿದ್ದೇನೆ. ಅವರು ನನ್ನನ್ನು ಕೆಲಸಕ್ಕೆ ಕರೆದಿದ್ದಾರೆ. ಹೌದಾ? ಕೇಳಿಲ್ಲೆ, ಅವರು ತುಂಬಾ ಶ್ರೀಮಂತರು. ಇದೊಂದು ಒಳ್ಳೆಯ ಅವಕಾಶ. ಬೇರೆಯವರ ದುಡಿಮೆಗೆ ಕೇಳುವ ಕೂಲಿಗಿಂತ ಹೆಚ್ಚು ಕೂಲಿಯನ್ನು ಕೇಳಬೇಕು. ಇದು ಒಳ್ಳೆ ಅವಕಾಶ. ನನಗೆ ಪೂರ್ತಿ ನಂಬಿಕೆ ಇದೆ, ಅವರು ಇಲ್ಲ ಅಂತ ಹೇಳೋದಿಲ್ಲ. ಇಲ್ಲ ಟಾಮ್, ಅದು ಒಳ್ಳೆಯದಲ್ಲ. ನಾನು ಅವರಿಗೆ ಹೆಚ್ಚಿಗೆ ಕೂಲಿಯನ್ನು ಕೇಳೋದಿಲ್ಲ. ಬೇರೆಯವರಿಗೆ ತೆಗೆದುಕೊಳ್ಳುವಷ್ಟೇ ತಗೊಳ್ತೀನಿ. ಅವರಿಗೆ ನನ್ನ ದುಡಿಮೆ ಹಿಡಿಸಿದರೆ ಅವರೇ ಹೆಚ್ಚಿಗೆ ಕೊಡುತ್ತಾರೆ ಕೂಲಿಯನ್ನು. ನಾನು ಮಾತ್ರ ಪ್ರಾಮಾಣಿಕವಾಗಿರ್ತೇನೆ, ಹೆಚ್ಚಿಗೆ ಕೂಲಿಯನ್ನು ಕೇಳೋದಿಲ್ಲ. ನಾನು ನಿನ್ನ ಗೆಳೆಯ ವಿನ್ಸೆಂಟ್, ನಿನ್ನ ಪ್ರಾಮಾಣಿಕತೆನ ಮೆಚ್ಚುತ್ತೇನೆ. ಪ್ರಾಮಾಣಿಕತನ ಒಂದೇ ಸಾಕಾಗುವುದಿಲ್ಲ. ನೀನು ತುಂಬಾ ಕಷ್ಟಪಟ್ಟು ದುಡಿತಿದ್ದಿ, ಮತ್ತೆ ಈ ಊರಲ್ಲಿಯ ಮಂದಿ ನಿನ್ನ ದುಡಿಮೆಗೆ ತಕ್ಕಂತೆ ಕೂಲಿಯನ್ನು ಕೊಡ್ತಾ ಇಲ್ಲ. ನನ್ನ ಸಲಹೆಯನ್ನು ಒಪ್ಪಿಕೋ. ನೀನು ಕನಿಷ್ಠ 5 ಬಂಗಾರದ ದಮಡಿಯನ್ನಾದರೂ ಕೇಳು ನಿನ್ನ ದುಡಿಮೆಗೆ ಅವರಲ್ಲಿ. 5 ಬಂಗಾರದ ದಮಡಿಯನ್ನು? ಇಲ್ಲ, ನಾನೆಂದು 5 ದಮಡಿಯನ್ನು ನನ್ನ ದುಡಿಮೆಗೆ ತೆಗೆದುಕೊಂಡಿಲ್ಲ ಯಾರಿಂದಲೂ. ನನಗೆ ಅರ್ಥವಾಗ್ತಿದೆ ನಿಮ್ಮ ಸಲಹೆ. ನನ್ನ ಬಗ್ಗೆ ಕಾಳಜಿ ವಹಿಸುವ ನಿಮಗೆ ಒಳ್ಳೆಯದಾಗಲಿ. ನನ್ನ ದುಡಿಮೆಗೆ ಎಷ್ಟು ಕೂಲಿಯನ್ನು ತೆಗೆದುಕೊಳ್ಳುವೆ, ಅದರಿಂದ ತೃಪ್ತನಾಗಿರುವೆ, ಅಷ್ಟೇ ಸಾಕು. ಒಳ್ಳೆಯದು, ನನಗನಿಸಿದ್ದು ಹೇಳಿದೆ. ನಿನಗೆ ಸರಿ ಎನಿಸಿದಂತೆ ಮಾಡು. ವಿನ್ಸೆಂಟ್ ತನ್ನ ಗೆಳೆಯನಿಗೆ ಬರುತ್ತೇನೆ ಎಂದು ಹೇಳಿ ಮುಂದೆ ಸಾಗಿದ. ಆತನಿಗೆ ಗೊತ್ತಾಯಿತು ಟಾಮ್ ತನ್ನ ಒಳಿತಿಗಾಗಿ ಹೇಳಿದ ಎಂದು. ವಿನ್ಸೆಂಟ್ ವ್ಯಾಪಾರಿಯ ಮನೆಯ ಬಾಗಿಲಲ್ಲಿ ಕಾಲಿಟ್ಟ ಕೂಡಲೇ ದಂಗಾಗಿ ಹೋದ. ಅದು ಅರಮನೆಗಿಂತ ಕಮ್ಮಿಯಾಗಿರಲಿಲ್ಲ. ಬಾಬಾ, ನೀನು ವಿನ್ಸೆಂಟ್ ಅಲ್ಲ, ಬಣ್ಣ ಹಚ್ಚುವಾತ? ಹೌದು ಬುದ್ಧಿ, ನಾನೇ. ನೀವು ಏನೋ ಕೆಲಸ ಇದೆ ಅಂತ ಕರೆದಿರಿ? ಹೌದು, ನನ್ನ ದೋಣಿಯ ನೋಡಿಕೊಳ್ಳುವಾತ ಹೊರಗೆ ಹೋಗಿದ್ದಾನೆ. ನಾಳೆ ಮಧ್ಯಾಹ್ನ ಮಾತ್ರ ತಿರುಗಿ ಬರುತ್ತಾನೆ ಆತ. ಆದರೆ ನನಗೆ ಆ ದೋಣಿಗೆ ಬಣ್ಣ ಹಚ್ಚಬೇಕಾಗಿದೆ. ನೀನಿವತ್ತು ರಾತ್ರಿ ಬಣ್ಣ ಹಚ್ಚುತ್ತೀಯ ಅದಕ್ಕೆ? ಹೌದು, ಹಚ್ಚುತ್ತೇನೆ. ದೋಣಿ ಎಲ್ಲಿದೆ ದಣೇರ? ನಾನೀಗಲೇ ಕೆಲಸವನ್ನ ಪ್ರಾರಂಭಿಸುತ್ತೇನೆ. ಮತ್ತದಕ್ಕೆ ನೀನು ಎಷ್ಟು ತೆಗೆದುಕೊಳ್ಳುತ್ತೀಯ ಅದನ್ನು ಹೇಳು ಮೊದಲು. ನಾನು 4 ದಮಡಿಯನ್ನು ತೆಗೆದುಕೊಳ್ತೀನಿ ದೋಣಿಗೆ ಬಣ್ಣ ಹಚ್ಚಲು. ಅದಕ್ಕಿಂತ ಕಡಿಮೆ ಆಗೋದಿಲ್ಲ ನನ್ನಿಂದ. 4 ದಮಡಿ ಅಷ್ಟೇ? ಅಷ್ಟೇನಾ? ಒಳ್ಳೆಯದು. ನಾನು ಅದಕ್ಕಿಂತ ಕಡಿಮೆ ಕೊಡೋದಿಲ್ಲ, ನಿನಗೆ ಎಂದಿಗೂ ಕೊಡೋದಿಲ್ಲ. ನಿನಗೆ ಕೊಡಬೇಕಾದ 4 ದಮಡಿಯನ್ನು ಈಗಲೇ ಕೊಡ್ತೀನಿ. ದೋಣಿ ಹೊಳೆಯ ತಟದಲ್ಲಿದೆ, ಅದು ಮುಗಿದ ಕೂಡಲೇ ತಿಳಿಸು. ವಿನ್ಸೆಂಟ್ ರೊಕ್ಕವನ್ನು ತೆಗೆದುಕೊಂಡ, ಮಂಡಿಗೆ ಹೋಗಿ ಬಣ್ಣವನ್ನು ಕೊಂಡುಕೊಂಡ. 1 ನಿಮಿಷವನ್ನು ಹಾಳು ಮಾಡದೆ ಹೊಳೆಯ ಕಡೆಗೆ ಧಾವಿಸಿದ. ಕೆಲಸವನ್ನು ಆರಂಭಿಸಬೇಕೆನ್ನುವಾಗ ದೋಣಿಯಲ್ಲಿ ದೊಡ್ಡ ತೂತನ್ನು ನೋಡಿದ. ದೋಣಿಯ ನಟ್ಟ ನಡುವೆ. ಇದು ಅಪಾಯಕಾರಿಯಾಗಬಹುದು. ನಾನಿದನ್ನು ಮೊದಲು ಮುಚ್ಚಬೇಕು. ವಿನ್ಸೆಂಟ್ ತೂತನ್ನು ಮೊದಲು ಮುಚ್ಚಿದ. ನಂತರ ಬಣ್ಣ ಹಚ್ಚಲು ಶುರು ಮಾಡಿದ. ಗಂಟೆಗಟ್ಟಲೆ ಕೆಲಸ ಮಾಡಿದ, ಊಟ ಮಾಡದೆ. ಅಂತೂ ದೋಣಿಗೆ ಪೂರ್ತಿ ಬಣ್ಣ ಹಚ್ಚಿದ. ಮತ್ತೆ ವ್ಯಾಪಾರಿಯನ್ನು ಕರೆದ ಕೆಲಸವನ್ನು ನೋಡುವುದಕ್ಕೆ. ತುಂಬಾ ಚೆನ್ನಾಗಿ ಮಾಡಿದ್ದೀಯಾ, ನಿನ್ನ ಕೆಲಸ ಸರಿಯಾಗಿದೆ. ವಿನ್ಸೆಂಟ್, ತಗೋ ಈ 4 ದಮಡಿಯನ್ನು ಹೆಚ್ಚಿಗೆ. ನೀನಿದಕ್ಕೆ ತಕ್ಕವನು. ಮತ್ತೆ ಯಾವುದಕ್ಕಾದರೂ ಬಣ್ಣ ಹಚ್ಚುವುದಿದ್ದರೆ ಮತ್ತೆ ನಿನ್ನನ್ನು ಕರೆಯುತ್ತೇನೆ.
ನೀವು ತುಂಬಾ ಕರುಣಾಳುಗಳು ಧನಿ. ನಾನೀಗಲೇ ಬರುತ್ತೇನೆ, ಶರಣು. ಮರುದಿನ ಮುಂಜಾನೆ ವ್ಯಾಪಾರಿಯ ಪರಿವಾರ ದೋಣಿಯಲ್ಲಿ ಪ್ರವಾಸಕ್ಕೆ ಹೊರಟಿತು. ವ್ಯಾಪಾರಸ್ಥ ಅವರಿಗೆ ಹೋಗಿ ಬನ್ನಿ ಎಂದು ಶುಭ ಕೋರಿದ ಮತ್ತೆ ಮನೆಗೆ ಮರಳಿದ. ಮನೆಗೆ ತಲುಪಿದ ಕೂಡಲೇ ದೋಣಿಯ ನೋಡಿಕೊಳ್ಳುವಾತ ತನ್ನ ಕಡೆಗೆ ಬರುತ್ತಿರುವುದನ್ನು ನೋಡಿದ. ಒಡೆಯರ, ನೀವು ಒಂದು ವಾರ ಮೊದಲೇ ಇಲ್ಲಿದ್ದೀರಿ? ಓ ಹೌದು, ನನ್ನ ಪರಿವಾರ ಹಳ್ಳಿಯನ್ನು ನೋಡಬೇಕೆಂದು ಒತ್ತಾಯಿಸಿತು. ಈಗ ತಾನೇ ಅವರು ದೋಣಿಯಲ್ಲಿ ಪ್ರಯಾಣ ಮಾಡಲು ಹೊರಟರು. ಏನು? ಇಲ್ಲ, ನಾವು ಅವರನ್ನು ಈಗಲೇ ತಿರುಗಿ ಬರಬೇಕೆಂದು ಹೇಳಬೇಕು. ನೀನ್ಯಾಕೆ ಇಷ್ಟೊಂದು ವ್ಯಥೆ ಪಡ್ತಿದ್ದೀಯಾ? ನಾನು ಊರಲ್ಲಿ ಅತಿ ಉತ್ತಮ ಹುಟ್ಟು ಹಾಕುವನನ್ನು ಕಳಿಸಿದ್ದೇನೆ. ಎಲ್ಲವೂ ಸುಖಮಯವಾಗಿ ಸಾಗುತ್ತದೆ. ನಿಮಗೆ ತಿಳಿತಾ ಇಲ್ಲ ಒಡೆಯರ, ದೋಣಿಯ ನಟ್ಟ ನಡುಕ ತೂತಿದೆ. ನಿಮ್ಮ ಕುಟುಂಬವೆಲ್ಲ ಮುಳುಗಿ ಬಿಡುತ್ತದೆ. ನಾನದನ್ನು ಸರಿಪಡಿಸುತ್ತೇನೆ ಇವತ್ತು. ಏನು? ಇಲ್ಲ, ನನ್ನ ಹೆಂಡತಿ ಮಕ್ಕಳು. ವ್ಯಾಪಾರಿ ಹಾಗೂ ನಾವಿಕ ಹೊಳೆ ಕಡೆಗೆ ಧಾವಿಸಿದರು. ಆದರೆ ದೋಣಿ ಕಣ್ಣಿಗೆ ಕಾಣಿಸಲಿಲ್ಲ. ಅವರು ಗಂಟೆಗಟ್ಟಲೆ ಹುಡುಕಿದರು. ಜೇಮ್ಸ್, ಲಿಲಿ, ಸಾವುಕಾರ್ತಿ, ನಿಮಗೆ ಕೇಳಿಸುತ್ತದೆ ನಮ್ಮ ಕೂಗು? ಯಾವುದಕ್ಕೂ ಉತ್ತರ ಬರಲಿಲ್ಲ. ವ್ಯಾಪಾರಿ ಅಲ್ಲಿಯೇ ಕುಸಿದು ಅಳತೊಡಗಿದ. ನಾನೇನು ಮಾಡಿದೆ? ನನ್ನ ಕುಟುಂಬ, ನಾನವರನ್ನು ದೋಣಿಯಲ್ಲಿ ಕಳಿಸಬಾರದಿತ್ತು. ವ್ಯಾಪಾರಿ ಅಲ್ಲಿಯೇ ಕುಳಿತು ತನ್ನ ತಾನೇ ಶಪಿಸಿಕೊಂಡ. ಆತನ ಪತ್ನಿ ಮಕ್ಕಳು ಅದೇ ದೋಣಿಯಲ್ಲಿ ಮರಳಿ ಬಂದರು. ಏನಾಯ್ತು ಪ್ರಿಯತಮ? ಯಾಕೆ ಅಳ್ತಾ ಇದ್ದೀರಿ? ನೀವು ಎಲ್ಲ ಸುರಕ್ಷಿತವಾಗಿದ್ದೀರಿ? ಓ, ನಾನು ತುಂಬಾ ಚಿಂತೆಯಲ್ಲಿದ್ದೆ. ದೋಣಿಯ ನಡುವೆ ದೊಡ್ಡ ತೂತಿತ್ತು. ನಾನಂದುಕೊಂಡಿದ್ದೆ ನಿಮ್ಮನ್ನೆಲ್ಲ ಕಳೆದುಕೊಳ್ಳುವೆ ಎಂದು. ದೋಣಿಯಲ್ಲಿ ತೂತೆ ಇಲ್ಲ ಒಡೆಯರೇ. ಇದು ಹೊಸದರಂತೆ ಕಾಣುತ್ತಿದೆ. ನನಗೆ ತುಂಬಾ ಆನಂದವಾಯಿತು. ನೀವೆಲ್ಲ ಸುರಕ್ಷಿತ ಇದ್ದೀರಿ. ನನಗೆ ತಿಳಿತಿಲ್ಲ ಅದು ಹೇಗೆ ಸಾಧ್ಯ. ನನಗೆ ಗೊತ್ತು, ದೋಣಿಯ ನಟ್ಟ ನಡುಬರ್ಕ ದೊಡ್ಡ ತೂತು ಒಂದು ಬಿದ್ದಿತ್ತು. ನಾನು ಹೋಗುವ ಮೊದಲು ಸರಿಪಡಿಸಲು ಸಮಯ ಸಿಗಲಿಲ್ಲ. ಅದನ್ನು ಯಾರು ಸರಿಪಡಿಸಿದರು? ವ್ಯಾಪಾರಿ ಕೆಲ ಹೊತ್ತು ಯೋಚಿಸಿದ. ನಂತರ ಆತನಿಗೆ ಗೊತ್ತಾಯಿತು ಏನಾಯಿತು ಎಂದು. ಕೂಡಲೇ ವಿನ್ಸೆಂಟನನ್ನು ಕರೆದು ತರಲು ಹೇಳಿ ಕಳಿಸಿದ. ಬಣಗಾರ ವಿನ್ಸೆಂಟ್ ಬಂದನು ವ್ಯಾಪಾರಿಯ ಮನೆಗೆ. ವಿನ್ಸೆಂಟ್, ತಗೋ ಇದನ್ನು. ಬೇಡ ಅನ್ನಬೇಡ. ಏನು ಇದು? ಇದು ಬಹುಮಾನ ನಿನಗೆ. 100 ಬಂಗಾರದ ನಾಣ್ಯಗಳು. ಏನು ಬಹುಮಾನ? ಏತಕ್ಕಾಗಿ? ನಿನ್ನ ಪ್ರಾಮಾಣಿಕತೆಗೆ ಮತ್ತು ಪರಿಶ್ರಮಕ್ಕೆ. ನೀನು ನನ್ನ ಕುಟುಂಬವನ್ನು ಕಾಪಾಡಿದೆ. ನೀನು ದೋಣಿಯಲ್ಲಿಯ ತೂತು ಮುಚ್ಚಿದೆ. ಅದು ನಿನ್ನ ಕೆಲಸವಾಗಿರಲಿಲ್ಲ. ಮತ್ತೆ ನೀನದಕ್ಕೆ ಹೆಚ್ಚಿಗೆ ನನ್ನಿಂದ ಹಣ ತೆಗೆದುಕೊಳ್ಳಲಿಲ್ಲ. ಆದರೆ ಧಣಿ, 100 ಬಂಗಾರದ ನಾಣ್ಯಗಳು ಇಷ್ಟು ಹೆಚ್ಚಿಗೆ ಆಗುತ್ತದೆ ದೋಣಿಯ ಸಣ್ಣ ತೂತು ಮುಚ್ಚಿದ್ದಕ್ಕೆ? ಆ 100 ಬಂಗಾರದ ನಾಣ್ಯಗಳು ಏನೂ ಅಲ್ಲ ನನ್ನ ಕುಟುಂಬದ ಸದಸ್ಯರ ಜೀವ ಉಳಿಸಿದ್ದಕ್ಕೆ. ತಗೋ ಇದನ್ನು. ವಿನ್ಸೆಂಟ್ ತನ್ನ ಅದೃಷ್ಟವನ್ನು ನಂಬಲಾಗಲಿಲ್ಲ. ನಿನ್ನೆಯ ತನಕ ಆತ ಒಬ್ಬ ಬಣ್ಣ ಬಳಿಯುವಾತನಾಗಿದ್ದ. ಕೇವಲ ಜೀವಿಸುವುದಕ್ಕೆ ಮಾತ್ರ ದುಡಿತಿದ್ದ. ಮತ್ತೆ ಇವತ್ತು ಆತನ ಬಳಿ ಬಂಗಾರವಿದೆ. ಆ ದಿನದಿಂದ ವಿನ್ಸೆಂಟ್ ಎಂದೂ ಬರೀ ಹೊಟ್ಟೆಯಿಂದ ಮಲಗಲಿಲ್ಲ. ಅದಕ್ಕೆ ಆತ ತನ್ನ ಪ್ರಾಮಾಣಿಕತನಕ್ಕೆ ಪ್ರಶಸ್ತಿಯನ್ನು ಪಡೆದಿದ್ದ. ಮುಗಿಯಿತು.